ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿಡಿದೆದ್ದ ಸತೀಶ್ ಜಾರಕಿಹೊಳಿ ಮುಂದಿನ ಸ್ಟೆಪ್ ಏನು? ಕುತೂಹಲಕ್ಕೆ ಕಾರಣ ಆಗಿದೆ ಈಗ ಕರ್ನಾಟಕ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. DK ಸರ್ಕಾರಕ್ಕೆ ಓಪನ್ ಚಾಲೆಂಜ್ ಇದು. ನೋಡ್ತಾ ಹೋಗೋಣ. SR ಜಟಾಪಟಿಯಲ್ಲಿ ಈಗೆಲ್ಲರೂ ಕೂಡ ಮುಳುಗಿರೋ ಹೊತ್ತಲ್ಲಿ ಕೈಪಾಳ್ಯದಲ್ಲಿ ಏನಾಗ್ತಿದೆ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಈಗ ಹೈಕಮಾಂಡ್ ಒಂದು ಅಚ್ಚರಿಯ ತೀರ್ಮಾನ ತಗೊಳ್ಳುತ್ತಾ. ಸಂಪುಟ ಸರ್ಜರಿ ಆಗಲಿಕ್ಕಿದೆ. DK ಶಿವಕುಮಾರ್ ಅವ್ರದ್ದು 2ನೇ ಸುತ್ತಿನಲ್ಲಿ ಸೇರ್ಕೊಳ್ತಾರೆ. ಬಹಳ ಅಚ್ಚರಿಯ ಮುಖಗಳ ಸೇರ್ಪಡೆ ಮಾಡೋದಕ್ಕೆ ಆಲ್ಮೋಸ್ಟ್ ಮುದ್ರೆ ಬಿದ್ದಿದೆ ಅಂತಲೇ ಹೇಳಲಾಗ್ತಿದೆ. ಈ ಪೈಕಿ BK ಹರಿಪ್ರಸಾದ್ ಅವರು KPCC ಅಧ್ಯಕ್ಷರು ಕೂಡ ಮಿನಿಸ್ಟರ್ ಆಗ್ತಾರಾ? ಒಬ್ರಿಗೆ ಒಂದೇ ಹುದ್ದೆ ಅಂತೆಲ್ಲ ಹೇಳಿ ಸತೀಶ್ ಜಾರಕಿಹೊಳಿ ಅವ್ರಿಗೆ ಚಾನ್ಸ್ ಮಿಸ್ ಆಯಿತು. ಅವ್ರು ಮಿನಿಸ್ಟರ್ ಆಗಬೇಕಾಯ್ತು. ಅಧ್ಯಕ್ಷ ಆಗಲೇಬೇಕು ಅಂತ ವರ್ಷಗಳಿಂದ ಸತತ ಪ್ರಯತ್ನ ಮಾಡ್ತಿದ್ದ ಸತೀಶ್ ಜಾರಕಿಹೊಳಿ ಅವ್ರಿಗೆ ಸೆಟ್ ಬ್ಯಾಕ್ ಆಯಿತು. ಆದರೆ ಈಗ ಅಧ್ಯಕ್ಷರಾದ ಬಳಿಕ BK ಹರಿಪ್ರಸಾದ್ಗೆ ಮತ್ತೊಂದು ಕುರ್ಚಿಯೂ ಒಲಿದು ಬರ್ತಿದೆ ಅನ್ನುವ ಸುದ್ದಿ ಈಗ ಸಿಡಿದಿರೋದು. BK ಹರಿಪ್ರಸಾದ್ ಅವರನ್ನೇನಾದರೂ ಮಂತ್ರಿ ಮಾಡಿದ್ರೆ ಸತೀಶ್ ಜಾರಕಿಹೊಳಿ ಯಾವ ಸ್ಟೆಪ್ ಬೇಕಾದರೂ ತಗೊಳ್ಬಹುದು. ಈಗ BK ಹರಿಪ್ರಸಾದ್ ಅವ್ರ ಪರ ಸಿದ್ದರಾಮಯ್ಯನವರೇ ಬ್ಯಾಟ್ ಬೀಸಿದ್ದಾರೆ ಅನ್ನೋದು ಇಂಟ್ರೆಸ್ಟಿಂಗ್. ನೀವು ಕೇಳಿರ್ಬೋದು, 2-3 ದಿನಗಳಿಂದ ಈ ಸುದ್ದಿ ಜೋರಾಗಿದೆ. ಸರ್ಕಾರ ಅಧಿಕಾರ ಚೇಂಜ್ ಆದಾಗಿಂದನೂ ಈ ಚರ್ಚೆ ನಡೀತಿದೆ. ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಅನ್ನೋದು. ಆವಾಗ ಸತೀಶ್ ಜಾರಕಿಹೊಳಿ ಅವರು 2 ಹುದ್ದೆ ಬಯಸಿದಾಗ ಸಿದ್ದರಾಮಯ್ಯನವರು ಸಪೋರ್ಟೇ ಮಾಡಿಲ್ಲ. ನಿರ್ಧಾರ ಮಾಡಿದ್ದಾರೆ ಹೈಕಮಾಂಡ್ ಅವರು, ಒಬ್ರಿಗೆ ಒಂದೇ ಹುದ್ದೆ ಅಂತ ನಾನೇನು ಮಾಡೋಕ್ಕಾಗಲ್ಲಪ್ಪ ಅಂತ ಕೈ ಬಿಟ್ಬಿಟ್ರು. ಬಟ್ ಈಗ ಹರಿಪ್ರಸಾದ್ ಅವರು ಮೊನ್ನೆ ಸಿದ್ದರಾಮಯ್ಯನವ್ರನ್ನ ಭೇಟಿ ಆದಾಗ 2 ಹುದ್ದೆಯಲ್ಲಿ ನೀವು ಇರಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರಂತೆ. ಹೈಕಮಾಂಡ್ ಮಟ್ಟದಲ್ಲಿ ತನ್ನ ಕಡೆಯಿಂದ ಇದೊಂದು ಫೈನಲ್ ಮಾಡಿಸ್ಲೇಬೇಕು ಅಂತ ಅವರು ಕೂತಿದ್ದಾರಂತೆ. DK ಶಿವಕುಮಾರ್ ಅವರು ಕೂಡ ಯಾವುದೇ ಚಕಾರ ಎತ್ತುತ್ತಿಲ್ಲ ಅನ್ನೋದೇ ಕುತೂಹಲಕಾರಿ. ಹರಿಪ್ರಸಾದ್ ಅವರು ಮಂತ್ರಿ ಆಗ್ತಾರಾ? ಹರಿಪ್ರಸಾದ್ ಅವ್ರು ಮಂತ್ರಿ ಆಗಬೇಕು ಅಂತ ತುಂಬ ವರ್ಷಗಳಿಂದ ಅಂದ್ಕೊಳ್ತಿದ್ರು, ಅವಕಾಶ ಸಿಕ್ಕಿರಲಿಲ್ಲ. ಈಗ ಅಧ್ಯಕ್ಷ ಕುರ್ಚಿ ಸಿಕ್ಕಿರೋದೇ ದೊಡ್ಡದು. ಯಾಕಂದರೆ ತುಂಬ ಜನ ಪೈಪೋಟಿಯಲ್ಲಿದ್ದರು. ಅವರೆಲ್ಲರನ್ನು ಬಿಟ್ಟು ಈಗ BK ಹರಿಪ್ರಸಾದ್ ಅವ್ರನ್ನ ತಂದು ಕೂರಿಸಿದ್ದಾರೆ. ಈಗ ಅವ್ರಿಗೆ ಮಂತ್ರಿಗಿರಿ ಕೂಡ ಕೊಟ್ಟರೆ ಸತೀಶ್ ಜಾರಕಿಹೊಳಿ ಸುಮ್ಮನಿರುವಂಥ ಚಾನ್ಸೇ ಕಾಣಿಸ್ತಿಲ್ಲ. ಆಪ್ತರ ಮೀಟಿಂಗ್ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅನ್ನೋರು ಗೊತ್ತಾಗ್ತಿದೆ. ಅದರಲ್ಲಿ ಭಾರಿ ಅಸಮಾಧಾನ ಹೊರಹಾಕಿದ್ದಾರಂತೆ. ಬೇಕಂತಲೇ ಇಲ್ಲಿ ನಮ್ಮನ್ನು ಗುರಿಯಾಗಿಸ್ಕೊಳ್ಳಲಾಗಿದೆ, ನಾವು ಕೂಡ ನಮ್ಮ ಪಟ್ಟು ಹಾಕಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ಸಂದೇಶ ರವಾನಿಸಿದ್ದಾರಂತೆ ಸತೀಶ್ ಜಾರಕಿಹೊಳಿ ಅವರು ಆಪ್ತರ ಮೀಟಿಂಗಲ್ಲಿ. ಈ ಕಡೆ ರಮೇಶ್ ಜಾರಕಿಹೊಳಿ ಅವರು ಇನ್ನೆರಡು ತಿಂಗಳಲ್ಲಿ ಏನಾಗುತ್ತೆ ನೋಡ್ತೀರಿ, 2 ತಿಂಗಳಾದ್ಮೇಲೆ ಈ ಸರ್ಕಾರದ ಬಗ್ಗೆ ಮಾತಾಡ್ತೀನಿ ಅಂತ ಬಾಂಬ್ ಸಿಡಿಸಿದ್ದಾರೆ. ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಪಕ್ಷ ಬೇರೆ ಬೇರೆ ಆದರೂ ಈ ಹೊತ್ತಲ್ಲಿ ರಮೇಶ್ ಜಾರಕಿಹೊಳಿ ಅವರ ಸ್ಟೇಟ್ಮೆಂಟು ಗಮನ ಸೆಳೀತಾ ಇದೆ. ನಾನು ಈಗ ಮಾತಾಡಲ್ಲ, ಇನ್ನೆರಡು ತಿಂಗಳಲ್ಲಿ ಏನಾಗುತ್ತೆ ನೋಡಿ ಅಂತ. ಮತ್ತೊಂದು ಕಡೆ ನೋಡಿ, ಜಾತಿ ಗಣತಿ ವಿಚಾರದಲ್ಲಿ DKಗೆ ಓಪನ್ ಚಾಲೆಂಜಿಂಗ್. ಸತೀಶ್ ಜಾರಕಿಹೊಳಿ ಅವರಿಂದ ಮಂಡನೆ ಆಗಲೇಬೇಕು. ಜಾತಿ ಗಣತಿ ವರದಿ ಯಾರಿಗೂ ಏನು ತೊಂದರೆ ಮಾಡುವಂಥದ್ದಲ್ವೇ ಅಲ್ಲ. ಶಿವಕುಮಾರ್ ಅವರು DCM ಇದ್ದಾಗ ವಿರೋಧಿಸಿದ್ರಲ್ಲ ಅನ್ನೋ ಪ್ರಶ್ನೆ ಬಂತು. ಈಗ DK ಶಿವಕುಮಾರ್ ಅವರು ಜಾತಿ ಗಣತಿ ವಿರೋಧ ಮಾಡಿರಲಿಲ್ಲ. ವರದಿ ಹಳೇದಾಗಿದೆ, ಹೊಸದು ಮಾಡಿಸೋಣ ಅಂತ ಮಾತ್ರ ಹೇಳಿದರು. ಸೊ ಈಗ ಹೊಸದು ಮಾಡಿಸಾಗಿದೆ. ಎಲ್ಲರಿಗೂ ಸಮಾನ ನ್ಯಾಯ ಅನ್ನೋ ಕಾರಣಕ್ಕೇನೆ ಮಾಡಿಸಾಗಿದೆ. ಹಾಗಾಗಿ ಅದು ಮಂಡನೆ ಆಗಲೇಬೇಕು ಅಂತ ಕೂತಿದ್ದಾರೆ ಸತೀಶ್ ಜಾರಕಿಹೊಳಿ. ಸುನೀಲ್ ಕುಮಾರ್ ಅವರು ಎತ್ತಿದ ಪ್ರಶ್ನೆ ಇದು. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಜಾತಿ ಗಣತಿ ಮಾಡಿಸಿದ್ದಾರೆ. ಅದನ್ನು ಒಂದನ್ನು ರದ್ದಿಗೆ ಹಾಕಿದ್ರು, ಬುಟ್ಟಿಗೆ ಹಾಕಿದ್ರು, ಕಸದ ಬುಟ್ಟಿಗೆ. ಈಗ ನೋಡಿದ್ರೆ ಹೊಸದಾಗಿದೆ. ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗ ಅಧ್ಯಕ್ಷರಾದ ಮಧುಸೂದನ್ ನಾಯಕ್ ನೇತೃತ್ವದಲ್ಲಿ ತಯಾರಾದ ಕರ್ನಾಟಕ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ. ಇದರ ಕುರಿತು ರಾಜ್ಯ ಸರ್ಕಾರ ತನ್ನ ನಿಲುವನ್ನು ಪ್ರಕಟಿಸಲೇಬೇಕು. ಮುಂಬರುವ ವಿಧಾನಮಂಡಲ ಅಧಿವೇಶನದಲ್ಲಿ ಮಂಡನೆ ಮಾಡಲೇಬೇಕು ಅಂತ ರಾಜ್ಯ BJP ಪ್ರಧಾನ ಕಾರ್ಯದರ್ಶಿ ಮತ್ತು ಶಾಸಕ ಸುನೀಲ್ ಕುಮಾರ್ ಒತ್ತಾಯ ಮಾಡಿದ್ದಾರೆ. ಅವರು ಪತ್ರಿಕಾಗೋಷ್ಠಿ ನಡೆಸಿ ಈ ಬಗ್ಗೆ ಒತ್ತಾಯ ಮಾಡಿದ್ದಾರೆ. 450 ಕೋಟಿ ರೂಪಾಯಿ ವೆಚ್ಚ ಆಗಿದೆ, ಜನರ ತೆರಿಗೆ ದುಡ್ಡು. ಇದು ಸಮೀಕ್ಷೆ ಏನು ಅಂತ ಬಯಲಾಗಲೇಬೇಕು. ಈಗ ಚರ್ಚೆನೂ ಆಗಬೇಕು ಇದ್ರ ಬಗ್ಗೆ. ಅಧಿವೇಶನದಲ್ಲಿ ಅದಕ್ಕಾಗಿ ಪ್ರತ್ಯೇಕ ಸಮಯ ಕೂಡ ನಿಗದಿಪಡಿಸಬೇಕು. ವರದಿಯಲ್ಲಿ ಏನಿದೆ ಅನ್ನೋದನ್ನು ನಾವು ತಿಳಿಯೋದಕ್ಕೆ ಬಯಸ್ತಾ ಇದ್ದೀವಿ. ಈ ಸಲ ಮಿಸ್ ಆಗಂಗಿಲ್ಲ ಅನ್ನುವಂಥ ಮೆಸೇಜ್ ಕೊಟ್ಟಿದ್ದಾರೆ ಅವರು. ಆಗಲೇಬೇಕು, ಇದು ಈ ರಾಜ್ಯದ ಜನರ ಆಗ್ರಹ ಅಂತ. DK ಶಿವಕುಮಾರ್ ಅವರು ಬರ್ತಿದ್ದಂಗೆ ಇದು ಮೂಲೆ ಗುಂಪಾಗತ್ತಾ ಅನ್ನೋ ಥರನೇ ಅನ್ನಿಸ್ತು. ಸಿದ್ದರಾಮಯ್ಯನವ್ರ ತರಾತುರಿಯಲ್ಲಿ ಲಾಸ್ಟ್ ಡೇ ವರದಿಯ ಸಲ್ಲಿಕೆ ಮಾಡಿಸಿ ಎಲ್ಲ ಮಾಡಿ ತನ್ನ ಕಾಲದಲ್ಲಿ ಸಲ್ಲಿಕೆ ಆಯಿತು ಅಂತ ಮಾಡಿ ಹೋದರು. DK ಶಿವಕುಮಾರ್ ಅವರು ಬರ್ತಿದ್ದಂಗೆ ಏನು ಮಾಡಿದ್ರು, ಯಾವ ವಿಚಾರ ಕಾಂಟ್ರವರ್ಸಿ ಆಗಿತ್ತಲ್ಲ, ಯಾವ ಅಧಿಕಾರಿ ಸಹಿ ಹಾಕಿರಲಿಲ್ಲ ಹಳೇದು ಮಾಡಿದಾಗ,
ಇದು ಎರಡನೇದು. ಸಹಿ ಹಾಕಿರಲಿಲ್ಲ, ಅವ್ರು ಹಾಕಿದಾರ ಇಲ್ವಾ ಅನ್ನೋದ್ರ ಬಗ್ಗೆನೇ ಗೊಂದಲ, ನಾಪತ್ತೆಯಾಗಿರೋದು ರಿಪೋರ್ಟು ಅದೆಲ್ಲ ಇತ್ತಲ್ಲ, ಆ ಅಧಿಕಾರಿನೇ ತಂದು ಈಗ ಆಯಕಟ್ಟಿನ ಕುರ್ಚಿಯಲ್ಲಿ ಕೂರಿಸಿದ್ದಾರೆ. ಆ ವ್ಯಕ್ತಿ, ಆ ಅಧಿಕಾರಿಯ ಮೂಲಕವೇ ಪಾಸ್ ಆಗಬೇಕು ಫೈಲು ಅಂತ ಜಾಗದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೂರಿಸಿದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಯಾಕೋ ಎಳ್ಳು ನೀರು ಬಿಡ್ತಾರ ಅನ್ನೋ ಚರ್ಚೆ ಆಯಿತು. ಅದೇ ರೀತಿಯಲ್ಲಿ ಇದ್ರ ಬಗ್ಗೆ ಸುದ್ದಿನೇ ಎತ್ತುತ್ತಿಲ್ಲ. ಡಿ ಕೆ ಶಿವಕುಮಾರ್ ಅವರು ಅವ್ರದ್ದೇ ಆದಂತಹ ಕನಸಿಟ್ಕೊಂಡು ಬಂದಿದ್ದಾರೆ, ಹೊಸ ಹೊಸ ಪ್ರಾಜೆಕ್ಟ್ಗಳನ್ನು ಪ್ಲ್ಯಾನ್ ಮಾಡ್ತಿದ್ದಾರೆ. ಈಗ ಜಾತಿ ಗಣತಿ ಕಡೆ ತಲೆ ಹಾಕೋ ಥರ ಕಾಣಿಸ್ತಾನೆ ಇಲ್ಲ. ಮುಸಲ್ಮಾನರು ನಂಬರ್ 1 ಇದ್ದಾರೆ, ಒಕ್ಕಲಿಗ ಲಿಂಗಾಯತರು ಕೆಳಗೆ ಹೋಗ್ತಿದ್ದಾರೆ ಈ ಜಾತಿ ಗಣತಿ ಲೀಕ್ ಆದ ಅಂಶಗಳ ಪ್ರಕಾರ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಇದನ್ನು ಟಚ್ ಮಾಡ್ತಾರೆ ಅಂತ ಅನಿಸಲ್ಲ. ಬಟ್ ಈಗ ಸತೀಶ್ ಜಾರಕಿಹೊಳಿ ಅವರು ಎದ್ದು ನಿಂತಿದ್ದಾರೆ, ಆಗಲೇಬೇಕು ಜಾತಿ ಗಣತಿ ಮಂಡನೆ ಅಂತ. BJP ಎತ್ತಿರುವ ಕೂಗಿಗೆ ಎಸ್ ಆಗಲೇಬೇಕು, ಆಗದಿದ್ರೆ ಬಿಡಲ್ಲ ಅನ್ನುವಂಥ ಕೂಗಿ ಎದ್ದಿದೆ ಕಾಂಗ್ರೆಸ್ನಿಂದ. ಜಾತಿ ಗಣತಿ ವರದಿಯಿಂದ ಏನು ಸಮಸ್ಯೆ ಆಗಲ್ಲ ಅನ್ನೋದನ್ನು ಒತ್ತಿ ಹೇಳ್ತಿದ್ದಾರೆ. ಅಂದರೆ ಅದನ್ನು ಹೊರಗಡೆ ತರಲೇಬೇಕು. ಕೇಂದ್ರ ಸರ್ಕಾರದ ಜಾತಿ ಜನಗಣತಿ ವರದಿ ಬಂದರೂ ಒಳ್ಳೆಯದೇ, ನಮ್ಮದು ಸರಿ ಇದೆ, ಅವ್ರದ್ದು ಸರಿ ಇದ್ದರೆ ಅವ್ರದ್ದು, ನಮ್ದಿದ್ರೆ ನಮ್ಮದು, ಒಟ್ಟಿನಲ್ಲಿ ಅದು ಆಗಲೇಬೇಕು. ಇನ್ನು ಸಿದ್ದರಾಮಯ್ಯನವರು ಮತ್ತು ನನ್ನ ನಡುವೆ ಏನು ಸಮಸ್ಯೆ ಆಗಿಲ್ಲ. ವಿಡಿಯೋಗಳೆಲ್ಲ ವೈರಲ್ ಆಗ್ತಾ ಇರ್ತವೆ, ಹಳೆ ವಿಡಿಯೋ ನೋಡಿದ್ರು ಹಾಗೆ ಕಾಣಿಸುತ್ತೆ ನಿಮಗೆ. ಹಿರಿಯರು ಬಂದಾಗ ಸ್ವಲ್ಪ ದೂರ ಸರಿತೀವಿ ನಾವು ಅಷ್ಟೇ, ಬಿಟ್ಟರೆ ಇನ್ನೇನೂ ಇಲ್ಲ ಅಂತ. ಯಾಕೆ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಅವರು ದೂರ ಕೂತಿದ್ರು ಅನ್ನುವಂಥ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಬಟ್ ಸರ್ಕಾರದ ಮಟ್ಟದಲ್ಲಿ ಈಗ ಸತೀಶ್ ಜಾರಕಿಹೊಳಿ ಅವರ ಕಾರ್ಯಾಚರಣೆ ಶುರುವಾಗತ್ತಾ? RSS ಪರ್ಮಿಷನ್ನು, ಪ್ರಿಯಾಂಕ್ ಖರ್ಗೆ ಅವರ ಅಬ್ಬರ, ಅದಕ್ಕೆ ರಿಯಾಕ್ಟ್ ಮಾಡಿದ್ದು ಮೊನ್ನೆ ಹೆಂಗಿತ್ತು ಸತೀಶ್ ಜಾರಕಿಹೊಳಿ ಅವರು, ಅದನ್ನು ನೋಡ್ಕೊಳ್ತಾರೆ. ಬೆಳಗಾವಿ ಕಾರ್ಯಕ್ರಮ ನಡೀತಿದೆ, ಪೊಲೀಸರು ಏನು ಭದ್ರತೆ ಕೊಡಬೇಕೋ ಕೊಡ್ತಾ ಇದ್ದಾರೆ. ಸೊ RSSನ ಹಗ್ಗಜಗ್ಗಾಟ, ಪ್ರಿಯಾಂಕ್ ಖರ್ಗೆ ಅವರು ಇದನ್ನು ಅತಿರೇಕಕ್ಕೆ ತೊಗೊಂಡು ಹೋಗ್ತಿದ್ದಾರೆ ಅನ್ನೋ ಫ್ರಸ್ಟ್ರೇಷನ್ನು ಸತೀಶ್ ಜಾರಕಿಹೊಳಿ ಅವ್ರ ಮಾತಲ್ಲೂ ಹೊರಗೆ ಬಿತ್ತು. ನಂಗೆ ಗೊತ್ತಿಲ್ಲ, ಅವ್ರು ನೋಡ್ಕೊಳ್ತಾರೆ ಅಂತ. ಹಾಗೆ ಈ ಡಿ ಕೆ ಶಿವಕುಮಾರ್ ಅವರು ಬರ್ತಿದ್ದಂಗೆ ಅಸಮಾಧಾನ, ಅವರು ಘೋಷಿಸಿರುವಂಥ ಹೊಸ ಏನು ಗ್ಯಾರಂಟಿ ರೀತಿಯಲ್ಲಿ ಒಂದಿಷ್ಟು ಘೋಷಣೆ ಮಾಡಿದ್ರಲ್ಲ, ಅದಕ್ಕೆಲ್ಲ ಜಾಸ್ತಿ ಹೊರೆ ಆಗುತ್ತೆ ಅಂತ ಆಕ್ಷೇಪ ಹೊರಹಾಕಿದ್ರು. ಅದಾದ ಮೇಲೆ ಬಿಡದಿ ಟೌನ್ಶಿಪ್ಗೆ ನೇರ ಪಕ್ಷಕ್ಕೆ, ಸರ್ಕಾರಕ್ಕೆ ಡ್ಯಾಮೇಜ್ ಆಗೋ ಸ್ಕೀಮ್ಗಳನ್ನೆಲ್ಲ ಎತ್ಕೋಬಾರ್ದು ಅಂತ ಓಪನ್ ಆಗಿ ಹೇಳಿದ್ರು. ಈಗ ಹರಿಪ್ರಸಾದ್ ಅವರನ್ನೇನಾದರೂ ಮಂತ್ರಿ ಮಾಡಿದ್ರೆ ಸತೀಶ್ ಜಾರಕಿಹೊಳಿ ಯಾವ ಹೆಜ್ಜೆ ಇಡ್ತಾರೆ ಅನ್ನೋ ಕುತೂಹಲಕ್ಕೆ ಕಾರಣ ಆಗಿದೆ. ಕಾದ್ ನೋಡೋಣ. ಡಿ ಕೆ ಶಿವಕುಮಾರ್ ಅವರು ಬರ್ತಿದ್ದಂಗೆ ಎಂತೆಂಥ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ಅಂದರೆ, ಒಂದು ಪರಿಷತ್ ಎಲೆಕ್ಷನ್, ಇನ್ನೊಂದು SIR, BJPಗೆ ಕೊಟ್ಟಿರೋ ಮಾಸ್ಟರ್ ಸ್ಟ್ರೋಕು. ಹೈಕಮಾಂಡನ್ನು ಬೆರಗಾಗಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ರಣತಂತ್ರ ಇನ್ನೂ ಮಸ್ತ್ ತಂತ್ರಗಳಿವೆ ನನ್ನ ಬಳಿ, ಇದಿನ್ನೂ ಟ್ರೇಲರ್ ಅಷ್ಟೇ ಅಂತ ಕೂತಿದ್ದಾರೆ. ಇದು ಕಾಂಗ್ರೆಸ್ನಲ್ಲೂ ಬಹಳಷ್ಟು ಜನರನ್ನು ಡಿಸ್ಟರ್ಬ್ ಮಾಡಿದೆ. ಡಿ ಕೆ ಶಿವಕುಮಾರ್ ಅವರು ಇಷ್ಟು ಸ್ಮಾರ್ಟಾಗಿ ಮೂವ್ ಮಾಡ್ತಾರೆ ಅಂದ್ಕೊಂಡಿರಲಿಲ್ಲ ಬಹಳಷ್ಟು ಜನ. ಸಿದ್ದರಾಮಯ್ಯನವ್ರನ್ನ ಇಳಿಸಿ ಬಂದು ಇವ್ರು ಏನು ಮಾಡ್ತಾರೆ, ಸಿದ್ದರಾಮಯ್ಯನವ್ರಿಗೆ ಮ್ಯಾಚ್ ಆಗ್ತಾರೆ ಇವರು ಅನ್ನೋ ಥರದಲ್ಲಿ ಅಂದ್ಕೊಂಡಿದ್ರು. ಬಟ್ ಡಿ ಕೆ ಶಿವಕುಮಾರ್ ಅವರು ಇನ್ನೂ ವೇಗವಾಗಿ ಹೋಗ್ತಿರೋದನ್ನು ನೋಡಿ ಈಗ ಡಿಸ್ಟರ್ಬ್ ಆಗಿರುವಂಥ ಕೈ ನಾಯಕರು ಏನು ಮಾಡ್ತಾರೆ, ಯಾವ ದಾಳ ಉರುಳಿಸ್ತಾರೆ ಅನ್ನೋದೇ ಕುತೂಹಲಕಾರಿ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.